ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ತುಂಬ ಟೇಸ್ಟಿಯಾಗಿ ಸರಳವಾಗಿ ಸುಲಭವಾಗಿ ಕೆಲವಷ್ಟೇ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ. ತುಂಬ ಅಂದರೆ ತುಂಬ ಅದ್ಭುತವಾದ ಟೇಸ್ಟ್ ಇವತ್ತು ಈ ಉಪ್ಪಿಟ್ಟು ಆಗಿದೆ. ನಾನು ಟೇಸ್ಟ್ ನೋಡಿದ್ದೀನಿ. ಟೊಮೆಟೊ 2, ಹಸಿಮೆಣಸು 3, ಖಾರ ಇಲ್ಲ, ಸಬ್ಬಸಿಗೆ ಸೊಪ್ಪು ಸ್ವಲ್ಪ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಶುಂಠಿಯನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಶುಂಠಿಯನ್ನು ಆಮೇಲೆ ಕಟ್ ಮಾಡ್ತೀನಿ. ಬಾಂಡಲಿಯಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ, ಕಾಣಿಸ್ತಾ ಇದ್ದೀನಿ. ಇದರಲ್ಲಿ 1.5 ಸೌಟ್ ಆಗುವಷ್ಟು ಎಣ್ಣೆ, ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಮೊದಲು ಎಣ್ಣೆ ಕಾಯ್ದ ಮೇಲೆ ಶೇಂಗಾವನ್ನು ಹಾಕಿದ್ದೀನಿ. ಶೇಂಗಾ ಮತ್ತು ಕಡಲೆಬೇಳೆ ಎರಡು ಒಂದು ಕಡೆ ಫ್ರೈ ಆಗುತ್ತೆ. ನೋಡಿ, ಇವೆರಡು ಫ್ರೈ ಆದಮೇಲೆ ಉದ್ದಿನಬೇಳೆಯನ್ನು ಹಾಕಿದ್ದೀನಿ. ಎಣ್ಣೆ, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಈ ಸೌಟಲ್ಲಿ 1.5 ಸೌಟ್ ಆಗುವಷ್ಟು ಎಣ್ಣೆ, ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ. ಅದೀಗ ಚೆನ್ನಾಗಿ ಫ್ರೈ ಆಗಬೇಕು. ಮೇನ್ ಈ ಉಪ್ಪಿಟ್ಟಲ್ಲಿ ಒಗ್ಗರಣೆ ಮೇನ್ ಆಗಿರುತ್ತೆ. ಮೊದಲು ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ನೋಡಿ, 2 ಮೀಡಿಯಮ್ ಸೈಜ್ ಟೊಮೆಟೊ. ಸ್ವಲ್ಪ ಫ್ರೈ ಆಗಲಿ ಅದು. ಈಗ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಖಾರ ಇಲ್ಲ ಈ ಮೆಣಸು. 2-3 ಮೆಣಸನ್ನು ಈ ಸೈಜಲ್ಲಿ ಕಟ್ ಮಾಡಿಟ್ಟಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಲ್ಲ. ಈಗ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ನಾನು ಯಾಕೆ ಹಾಕಿದ್ದೀನಿ ಅಂದರೆ ಇದರ ಫ್ಲೇವರು ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆಯಲ್ಲಿ ಈ ಸೊಪ್ಪು ಎಲ್ಲರೂ ಇಷ್ಟ ಆಗುತ್ತೆ, ಆ ಕಾರಣಕ್ಕಾಗಿ ಹಾಕಿದ್ದೀನಿ. ನೋಡಿ, ಮೆಣಸಿನ ಹಿಟ್ಟನ್ನು ಸ್ವಲ್ಪ ಹಾಕಿದೆ, ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತಲ್ವ. 1/2 ಸ್ಪೂನ್ ಸಬ್ಬಸಿಗೆ ಸೊಪ್ಪು ಹಾಕಿದ ಮೇಲೆ ಮೆಣಸಿನ ಹಿಟ್ಟು ಹಾಕಿದೆ. ಈಗ ಅರಿಶಿನ ಪೌಡ್ರನ್ನ ಸ್ವಲ್ಪ ಹಾಕಿದ್ದೀನಿ, ಕಲರ್ ಕೂಡ ಚೆನ್ನಾಗಿ ಬರಲಿ ಮತ್ತು ಹೆಲ್ದಿ ಕೂಡ ಅಲ್ವಾ, ಆ ಕಾರಣಕ್ಕಾಗಿ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಲಿ, ನೋಡ್ತಾನೆ ಇರಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಉರಿಯನ್ನು ಇಟ್ಟಿದ್ದೀನಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಆಶೀರ್ವಾದ ರೋಸ್ಟೆಡ್ ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ. ರೋಸ್ಟೆಡ್ ಪ್ಯಾಕೆಟ್ ನಮ್ಮ TSS ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಎಲ್ಲರೂ ಗೊತ್ತಿದೆ. ಅದನ್ನು ತೆಗೆದುಕೊಂಡಿದ್ದೀನಿ. ಈಸಿಯಾಗಿ ಮಾಡ್ಬೋದು, ಯಾಕೆ ಅಂತಂದರೆ ಮತ್ತೆ ಅದನ್ನು ಫ್ರೈ ಮಾಡಬೇಕು ಅನ್ನೋ ಪ್ರಮೇಯ ಇರೋದಿಲ್ಲ. ದಿಢೀರಾಗಿ ಉಪ್ಪಿಟ್ಟನ್ನು ಮಾಡ್ಬೋದು. ನೋಡಿ, ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕೇ ಸಾಕು, ಬೇಕಾದಷ್ಟು ಆಗೋಯ್ತು. ಸ್ವಲ್ಪ ಬಿಸಿ ಬಂದರೆ ಸಾಕು ಒಗ್ಗರಣೆಯಲ್ಲಿ. ಇದಕ್ಕೆ ನಾನೀಗ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ. ನೋಡಿ, ಎಷ್ಟು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿದ್ದೀನಿ, ಆದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕಿದ್ದೀನಿ. ಸಕ್ಕರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ನಾನು ಸ್ವಲ್ಪವನ್ನೇ ಹಾಕಿದ್ದೀನಿ. ಉಪ್ಪು, ಸಕ್ಕರೆ ಎಲ್ಲವನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕ್ತೀನಿ. ಕುದಿಯುವ ನೀರನ್ನು ಹಾಕಬೇಕಾಗತ್ತೆ. ಒಂದು ಕಡೆ ನೀರು ಕುದೀತಾ ಇದೆ, ಇಲ್ಲಿ ಫ್ರೈ ಆಯಿತು. ಕುದೀತಾ ಇರೋ ನೀರನ್ನು ನಾನೀಗ ಇದಕ್ಕೆ ಹಾಕ್ತೀನಿ. ನೋಡಿ, ಎಷ್ಟು ಪ್ರಮಾಣವನ್ನು ಹಾಕಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇರೋ ನೀರನ್ನು ಮೊದಲು ಹೈ ಫ್ಲೇಮ್ ಮಾಡ್ತೀನಿ. ನೀರು ಹಾಕಿದ ಮೇಲೆ ಕುದೀತಾ ಇದೆ. ಇದರಲ್ಲಿ 2 ಬೌಲ್ ಆಗುವಷ್ಟು ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ. ತುಂಬ 2 ಬೌಲು, ಹಾಗೆ 5 ಬೌಲ್ ಆಗುವಷ್ಟು ನೀರನ್ನು, ಕುದಿಯುವ ನೀರನ್ನು ಹಾಕಿದ್ದೀನಿ. ಗೊತ್ತಾಯ್ತಲ್ವಾ? 2 ಬೌಲ್ ಶಾವಿಗೆ, 5 ಬೌಲ್ ಕುದಿಯುವ ನೀರು. 2 ಬೌಲ್ ಅಂದರೆ ತುಂಬ ಇರಬೇಕಾಗುತ್ತೆ. ನೋಡಿ, ಫೈನಲಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಹಸಿ ತೆಂಗಿನ ತುರಿಯನ್ನು ಕೂಡ ಆಮೇಲೆ ಹಾಕಿದ್ದೀನಿ. ವಿಡಿಯೋದಲ್ಲಿ ಅದು ರೆಕಾರ್ಡ್ ಆಗಲಿಲ್ಲ, ವಿಡಿಯೋ ಹೇಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಶುಂಠಿಯನ್ನು ತುರಿದು ಹಾಕಿದ್ದೀನಿ, ಹಸಿ ತೆಂಗಿನ ತುರಿಯನ್ನು ಹಾಕಿದ್ದೀನಿ. ಹಸಿ ತೆಂಗಿನ ತುರಿ ಹಾಕಿದ್ದು ಕಾಣಿಸ್ತಾ ಇಲ್ಲ, ಹಾಗೆ ಶುಂಠಿಯನ್ನು ಕೂಡ ಹಾಕಿದ್ದು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲವನ್ನು ಕೂಡ ನೀವು ಹಾಕ್ಕೊಳ್ಬೇಕಾಗುತ್ತೆ.
ಅವೆರಡನ್ನು ನೋಡಿ. ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು. 2 ಪ್ಲೇಟಲ್ಲಿ ಹಾಕಿದ್ದೀನಿ. ಅತ್ತೆ ಮಾವ ಅವರಿಗೆ ಕೊಡ್ತೀನಿ, ನಮ್ಮ ಮನೆಯವರಿಗೆ ಆಮೇಲೆ ಕೊಡ್ತೀನಿ. ತುಪ್ಪವನ್ನು ಕೂಡ ಮೇಲ್ಗಡೆ ಹಾಕಿದ್ದೀನಿ, ಫ್ಲೇವರ್ ಸಲುವಾಗಿ. ಇಲ್ಲಿ ಕಾಣಿಸ್ತಾ ಇಲ್ಲ, ಹಾಕ್ಕೊಳ್ಳಿ. ಅದ್ಭುತ ರುಚಿ ಎನಿಸುವ ಶಾವಿಗೆ ಉಪ್ಪಿಟ್ಟು ರೆಡಿಯಾಗೇ ಬಿಡ್ತು. ಈ ರೀತಿಯಾದ ರೋಸ್ಟೆಡ್ ಶಾವಿಗೆ ಪ್ಯಾಕೆಟನ್ನು ತೆಗೆದುಕೊಂಡು ಬಂದರೆ ಬೇಗನೆ ದಿಢೀರಾಗಿ ನಾವು ಉಪ್ಪಿಟ್ಟನ್ನು ಮಾಡ್ಬೋದು. ನೋಡಿ, ಇಲ್ಲಿ ಶೇವನ್ನು ಕೂಡ ಇಟ್ಟಿದ್ದೀನಿ. ಉಪ್ಪಿಟ್ಟಿನ ಜೊತೆ ಹಾಕ್ಕೊಂಡು ತಿನ್ಬೋದು, ಬೇಕಾದರೆ ಹಾಗೆ ಬೇಕಾದರೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರು ನನ್ನ ವಿಡಿಯೋನ ನೋಡ್ತಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋನ ನೋಡಿ.